ಇದು 75 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಮೈಸೂರು, ಮಂಗಳೂರು, ಹುಬ್ಳಿ, ಬೆಳಗಾವಿ, ಧಾರವಾಡ 75 ಕೋಟಿ, 75 crores. This fund will be run by Bitwin, but elevate to grant. ಇದರಲ್ಲಿ ನಾವು ಇಕ್ವಿಟಿ ತಗೋತಾ ಇದ್ದೀವಿ. ಕರ್ನಾಟಕ ಐಟಿ ವೆಂಚರ್ ಫಂಡ್ ಅಂತ ಮುಂಚೆ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದರಿಂದ ನಾವು ಇವಾಗ ಬರೀ ಬಿಯಾಂಡ್ ಬ್ಯಾಂಗ್ಳೂರ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ದಟ್ ಆಲ್ಸೋ ಡೀಪ್ ಟೆಕ್ ಅಂಡ್ ಎಐ ಆಲ್ಸೋ. ಸೊ ಇದರ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಏನಾದ್ರೆ ಮಿನಿಮಮ್ 50 lakhs ಇಂದ ಅಪ್ ಟು 2.5 crores ತನಕ ಹೋಗ್ಬೋದು. 2 crores ತನಕ ನಾವು ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ವೆಲ್ ಮ್ಯಾನೇಜ್ ಪ್ರೂವನ್ ಫಂಡ್, ಇಕ್ವಿಟಿ ಫಂಡ್. ಸೊ ಇದು ಒಂದು ಮಾಡ್ತಾ ಇದೀವಿ. ಮತ್ತೆ ಹೊಸ ಆವಿಷ್ಕಾರಗಳು, ಹೊಸ ನವೋದ್ಯಮಗಳು ಎಲ್ಲ ಕಡೆ ಬರಬೇಕು, ಎಲ್ಲ ವಲಯದಲ್ಲೂ ಬರಬೇಕು. ಈಗ ಎಕ್ಸಾಂಪಲ್ ನಾವು ಬಾಗಲಕೋಟೆಯಲ್ಲಿ ನಮ್ಮದು ಬಯೋಟೆಕ್ನಾಲಜಿ ಇದೆಲ್ಲ ನಾವು ಪ್ರಾರಂಭ ಮಾಡಿದ್ವಿ. ಹಾರ್ಟಿಕಲ್ಚರ್ ಟ್ರಿಪಲ್ ಐಟಿ ಧಾರವಾಡ ಜೊತೆ ಮಾಡ್ತಾ ಇದ್ದೀವಿ, ಟ್ರಿಪಲ್ ಐಟಿ ರಾಯಚೂರು ಜೊತೆ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ವಿ ಆರ್ ಸೆಟ್ಟಿಂಗ್ ಅಪ್ 3 centers of excellence and accelerators in IIT Dharwad and Triple IT Dharwad and Kalburgi. So 48 crore rupees ಖರ್ಚು ಮಾಡಿ we are setting up incubation centers, accelerators and centers of excellence in IIT Dharwad, Triple IT Dharwad and Kalburgi. ಅದನ್ನ ಹೊರತುಪಡಿಸಿ ಕೂಡ ಬೇರೆ ಮಟ್ಟದಿಂದ ಅಂದ್ರೆ ಹೈಯರ್ ನಿಮ್ಮ ಕಾಲೇಜ್ ಇಂದ ಆವಿಷ್ಕಾರಗಳು ಪ್ರಾರಂಭ ಆಗಬೇಕು, ವೈಜ್ಞಾನಿಕ ಮನೋಭಾವನೆಗಳನ್ನ ಬೆಳೆಸಬೇಕು ಅಂದ್ಬಿಟ್ಟು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ತಮ್ಮದು ತಿಳಿದಿರುವಂತೆ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಅಂತ ನಾವು 2017 ಪ್ರಾರಂಭ ಮಾಡಿದ್ವಿ. 11 ಬಿಸ್ನೆಸ್ ಇನ್ಕ್ಯುಬೇಟರ್ಸ್ಗೆ ನಾವು ಆಗಲೇ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದ್ದಾರೆ. ಇದೆಲ್ಲರೂ ಕೂಡ ಕಾಲೇಜ್ಗಳಿಗೆ ನಾವು ಅನುದಾನವನ್ನು ನೀಡ್ತೀವಿ ಹೊಸ ಆವಿಷ್ಕಾರಗೋಸ್ಕರ. ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ವಿತ್ ಮೆಂಟರ್ಶಿಪ್, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು ನಾವು ಈಗ ಎಕ್ಸಾಂಪಲ್ ನಾವು ಮೊನ್ನೆ ಮಂಗಳೂರು ಹತ್ರ ನಾವು ನಿತ್ಯ ಮೀನಾಕ್ಷಿ ಅವರ ಜೊತೆ ನಾವು ಕೊಲಾಬರೇಟ್ ಮಾಡ್ಕೊಂಡು ವಿ ಆರ್ ಸ್ಟಾರ್ಟೆಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮರೈನ್ ಅಕ್ವಾ ಬಯೋಟೆಕ್. ಸೊ ಅಲ್ಲಿ ನಾವು ದುಡ್ಡು ಕೊಟ್ಟರೆ ಅಲ್ಲಿ ಏನಾದ್ರು ಹೊಸ ಆವಿಷ್ಕಾರಗಳು ಲೋಕಲ್ ಇದ್ರೆ ಬರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಇವತ್ತು 11 ಇದೆ, ಶಿವಮೊಗ್ಗ ಇರ್ಬೋದು, ನಿಮ್ಮ ಮಂಗಳೂರು ಕಡೆ ಇರ್ಬೋದು, ಹುಬ್ಳಿ, ಬೆಳಗಾವಿ, ಧಾರವಾಡ, ಹಾಸನ, ಈಗ 11 ಕಡೆ ಎಲ್ಲೆಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಈಗ ಮೈಸೂರು, ಬಾಗಲಕೋಟೆ, ಮಂಗಳೂರು, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಮೈಸೂರು, ತುಮಕೂರು, ಹಾಸನ, ಹೀಗೆ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತದೆ ಅವರಿಗೆಲ್ಲರೂ ನಾವು ನೋಂದಣಿ ಮಾಡಿಸ್ಕೊಂಡು ಒಂದು ನಮ್ಮದಾದಂತ ಒಂದು ಮಾನದಂಡ ಇರ್ತದೆ. ಅದ್ರ ಪ್ರಕಾರ ನಾವು ಅವರಿಗೆ 110 ಕೋಟಿ ರೂಪಾಯಿನ ಕೊಡ್ತಾ ಇದ್ದೀವಿ. 110 crores ಫಾರ್ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಔಟ್ಸೈಡ್, ಫಾರ್ ಕಾಲೇಜಸ್ ಔಟ್ಸೈಡ್ ಬ್ಯಾಂಗ್ಳೂರ್. ಮುಂದುವರೆದ ಅದರ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಅನೌನ್ಸ್ಮೆಂಟ್ ಇಸ್ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾವು ಫಂಡ್ ಆಫ್ ಫಂಡ್ಸ್ ಅಂತ ನಾವು ಏನ್ ಮಾಡ್ತೀವಿ ಮುಂಚೆಯಿಂದ we have always created a fund of funds as per the SIDBI guidelines. ಬ್ಯಾಂಕಿಂಗ್ ಬ್ಯಾಂಕರ್ಸ್ ಸಪೋರ್ಟ್ ಮಾಡ್ತಾರೆ ನಮ್ಗೆ ಯಶಸ್ವಿಯಾಗಿ. ಹಿಂದೆ ಕೂಡ ನಾವು ಮಾಡಿದಾಗ ಬಹಳ ಯಶಸ್ವಿಯಾಗಿ ನಾವು ಫಂಡ್ ಆಫ್ ಫಂಡ್ ಅನ್ನು ನಿರ್ವಹಿಸಿದ್ದೀವಿ. ಈಗ ಹೊಸದಾಗಿ ಒಂದು ಆಲೋಚನೆ ನಡೀತಾ ಇದೆ. ಮೊನ್ನೆ ನಾವು ಎಲ್ಲ ವಿಸಿಗಳ ಹತ್ರ ಮಾತನಾಡಿದಾಗ ನೀವು ಕೋ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದ್ರೆ ನಾವು 100 ರೂಪಾಯಿ ಅಂದ್ರೆ ಅವರು 100 ರೂಪಾಯಿ. ಸೊ ಅದನ್ನು ಕೂಡ ಒಂದು ಒಳ್ಳೆ ಮಾಡಲ್ ಇದೆ. ಅದನ್ನು ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಸೊ ಅದು ಫಂಡ್ ಆಫ್ ಫಂಡ್ಸ್ ಮಾಡಬೇಕಾ ಅಥವಾ ಕೋ ಇನ್ವೆಸ್ಟ್ ಮಾಡಬೇಕಾ ಅಂತ ನಾವು ಫೈನಾನ್ಸ್ ಇಲಾಖೆಯವರ ಹತ್ರ ನಾವು ಕೇಳ್ತಾ ಇದ್ದೀವಿ. ಬಟ್ 200 crore ಫಾರ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಥ್ರೂ ಐದರ್ ಕೋ ಇನ್ವೆಸ್ಟಿಂಗ್ ಆರ್ ಫಂಡ್ ಆಫ್ ಫಂಡ್ಸ್ ಆಲ್ಸೋ ಇಸ್ ಬೀಂಗ್ ಹಿಯರ್ ನೌ. ಸೊ ಇದನ್ನು ಕೂಡ 200 crores. ಸೊ ಒಟ್ಟಾರೆ ನೀವು ನಮ್ಮ ಆಯವ್ಯಯದ ಘೋಷಣೆ ಗಮನಿಸಿದ್ರೆ ಬೆಂಗಳೂರನ್ನು ಹೊರತುಪಡಿಸಿ ನಾವು ಆವಿಷ್ಕಾರಗಳಾಗಬೇಕು, ನವೋದ್ಯಮಗಳು ಸ್ಥಾಪನೆ ಆಗಬೇಕು, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬರಬೇಕು, ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂತ ನಿಟ್ಟಿನಲ್ಲಿ ಲೀಪ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ವಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಅದರಲ್ಲಿ ಆಗಲೇ 1,000 ಕೋಟಿಯನ್ನ ನಾವು ಮೀಸಲಿಟ್ಟು ಮೊನ್ನೆ ಮಂಗಳೂರಿನಲ್ಲಿ ಕೂಡ ನಾವು
135 crores ಆಗಲೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ ಲೈಟಿ ಮತ್ತೆ ಕಲಬುರಗಿನಲ್ಲಿರ್ಬೋದು ಹುಬ್ಳಿ ಬೆಳಗಾವಿನಲ್ಲಿರ್ಬೋದು ಇದು ಕೂಡ ಎಲ್ಲ ಅನೌನ್ಸ್ಮೆಂಟ್ ಆಗಿದೆ, ಬಜೆಟ್ ಕೂಡ ನೀಡಿದ್ದೇವೆ. ಸೊ ಒಟ್ಟಾರೆ ನಮ್ಮ ಡೀಪ್ ಟೆಕ್ ಅಂಡ್ ಎಐಗೋಸ್ಕರ ನವೋದ್ಯಮಗಳಿಗೋಸ್ಕರ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ಗೋಸ್ಕರ for the first time in India, the state government is allocating 600 crores. ಇವೆಲ್ಲ ಸೇರಿ ಅದು ಹೇಳಿದಾಗೆ DTech Elevate Beyond Bengaluru, our Equip Fund, our Centers of Excellence, our the business incubators, fund of funds. ಇವೆಲ್ಲ ಸೇರಿ we have a solid 600 crore pledge by the government. ಈಗ ನಾನು ಖಾಸಗಿ ವಲಯದ ಜೊತೆ ಕಾರ್ಪೊರೇಟ್ ಜೊತೆ ಏನ್ ಮಾಡ್ತಾ ಇದ್ದೀನಿ, ನಾನು 600 ಕೋಟಿ ಹಾಕ್ತಾ ಇದ್ದೀನಿ, ನೀವು ಒಂದು 600 ಕೋಟಿ ಹಾಕಿ, ಅಟ್ಲೀಸ್ಟ್ ಏನಿಲ್ಲ ಅದು 1,000 ಕೋಟಿ ರೂಪಾಯಿ ಫಂಡ್ ಅನ್ನ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೀಪ್ ಟೆಕ್, ಅದು ಸ್ಪೇಸ್ ನಲ್ಲಿ ಇರ್ಬೋದು, ಏರೋಸ್ಪೇಸ್ ನಲ್ಲಿ ಇರ್ಬೋದು, ಅಗ್ರಿಕಲ್ಚರ್ ಅಲ್ಲಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಮರೈನ್ ಬಯೋಟೆಕ್ ಇರ್ಬೋದು, ಜೀನ್ ಎಡಿಟಿಂಗ್ ಇರ್ಬೋದು, ರಿಟೇಲ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, anything that will ensure technological advancement and economic acceleration. So ಅವರು ಕೂಡ ಇದ್ರ ಬಗ್ಗೆ ಬಹಳ ಆಸಕ್ತಿಯನ್ನು ತೋರಿಸಿದ್ರು. So hopefully by 18th we will get some members to pledge. ಎಲ್ಲರೂ ಆದ್ರೂ ಕೂಡಿ ಇಮಿಡಿಯೇಟ್ ಆಗಿ ಆಗೋದಿಲ್ಲ, ಅಟ್ಲೀಸ್ಟ್ ಏನೋ ಒಂದು ಪ್ರಾರಂಭ ಮಾಡೋಣ ಅಂತ. ಸೊ ಅವರು ಯಾವಾಗಲೂ ಕೇಳೋದು ಸರ್ಕಾರ ಏನ್ ಮಾಡ್ತಾ ಇದ್ದೀರಾ, ನೀವು ಮನೆ ಹೇಳ್ತೀರಾ, ನಮ್ಗೆ ಹಾಕೋದು. ನಾನು ಇವಾಗ ನನ್ನ ಬಂಡವಾಳ ನಾನು ಹಾಕಿದ್ದೀನಿ, ಫ್ರೇಮ್ವರ್ಕ್ ರೆಡಿ ಇದೆ, ದುಡ್ಡು ಇದೆ, ಮತ್ತೆ ಯಾವ ರೀತಿ ನಾವು ಬ್ಲೂ ಪ್ರಿಂಟ್ ಮಾಡಬೇಕು ಅಂತ ಕೂಡ ಅದನ್ನು ಕೂಡ ತಯಾರು ಮಾಡಿ ಕೊಟ್ಟಿದ್ದೀವಿ. ಸೊ ಇಟ್ ಇಸ್ ವಿ ಆರ್ ಏಮಿಂಗ್ ಟು ಬಿ ಮೋರ್ ಸೀರಿಯಸ್ ಪ್ಲೇಯರ್ಸ್ ಇನ್ ದಿ ಟೆಕ್ನಾಲಜಿಕಲ್ ಲ್ಯಾಂಡ್ಸ್ಕೇಪ್, ಇನ್ ದ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಆಫ್ ಡೀಪ್ ಟೆಕ್ ಅಕ್ರಾಸ್ ದ ಗ್ಲೋಬ್. ಸೊ ನಮ್ಮ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಮುಖಾಂತರ ಕೂಡ ನಮ್ಮ ಆಕ್ಟಿವೇಟರ್ಸ್, ನಮ್ಮ ಇನ್ಕ್ಯುಬೇಟರ್ಸ್ ಮತ್ತೆ ಅವರ ಇನ್ಕ್ಯುಬೇಟರ್ಸ್ ಜೊತೆ ಕೂಡ ಒಪ್ಪಂದಗಳನ್ನ ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಸೊ ಒಟ್ಟಾರೆ ಮೊದಲನೇ ಬಾರಿಗೆ ಬೆಂಗಳೂರು ಟೆಕ್ ಸಮಿಟ್ ನಲ್ಲಿ ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ನಲ್ಲಿ ಡೀಪ್ ಟೆಕ್ ಅಂಡ್ ಎಐ ಮೇಲೆ ಹೆಚ್ಚು ಫೋಕಸ್ ಇರ್ತದೆ. ಅದಕ್ಕೋಸ್ಕರ ನಾವು ಡೀಪ್ ಟೆಕ್ ಡೆಕೇಡ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಆ ಡೀಪ್ ಟೆಕ್ ಡೆಕೇಡ್ ನಲ್ಲಿ 600 ಕೋಟಿಯನ್ನ ನಾವು ಹಾಕಿದ್ದೇವೆ. 1.5-2 ವರ್ಷ ಆದ್ಮೇಲೆ we will again take the stock of things. ಇನ್ನ 400 ಕೋಟಿ ಬೇಕಾ, ಇನ್ನ 1000 ಕೋಟಿ ಬೇಕಾ, 2000 ಕೋಟಿ ಬೇಕಾ, ಯಾಕಂದ್ರೆ ಟೆಕ್ನಾಲಜಿ ಬಹಳ ವೇಗದಲ್ಲಿ ಚೇಂಜ್ ಆಗ್ತಾ ಇದೆ. ಸೊ we will again re-look at this after a year and see where course correction ಏನಾದ್ರು ಮಾಡಬೇಕಾಗುತ್ತೆ. ಸೊ ದಿಸ್ will be ನಾವು ಈ 600 ಕೋಟಿ 10 ವರ್ಷಕ್ಕಲ್ಲ, as of now it is there. Who knows, ಇದೆಲ್ಲ ಸರ್ಕಾರ ಇದ್ರೆ ಇದು 6,000 ಕೋಟಿನೂ ಆಗ್ಬೋದು 10 ವರ್ಷದಲ್ಲಿ. But the point is, this is just the starting point for this initiative. ಈಗ ಮೇಡಮ್ ಅವರು ಹೇಳಿದಂಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಏನಿದೆ, ಇದು ಒಂದು ವಿಶ್ವ ಮಟ್ಟದಲ್ಲಿ ಈ ಸರಿ ಬಹಳಷ್ಟು ಸಂಚಲನವನ್ನು ಮಾಡಿದ್ದಾರೆ. ನವೆಂಬರ್ 18ರಿಂದ 20ವರೆಗೂ BIEC ನಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಜುಕೇಷನ್ ಸೆಂಟರ್ ನಲ್ಲಿ ಇರುತ್ತೆ. We are expecting more than 500 speakers, more than 20,000 delegates, more than 1,000 exhibitors, and more importantly 50,000 business visitors across 60 countries for them to see what Karnataka is, how Karnataka is going to do things, and what they can get from Karnataka for their future. ಅಂತ ಒಂದು ವಿನೂತನವಾದಂತಹ ಒಂದು ಸಮಿಟ್ ಅನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಎಂದಿನಂತೆ ಯಾವಾಗಲೂ ಕೂಡ ನಾವು ಈ ಸಮಿತಿಗೆ ತಾವು ಸಹಕಾರ ನೀಡಿದ ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಚಾರ ಕೊಡುವ ಮೂಲಕ ದಯವಿಟ್ಟು ಈ ಸರಿಯನ್ನು ಕೂಡ ತಮ್ಮ ಸಹಕಾರ ಇರಲಿ ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ವೆರಿ ಆಂಬಿಷಿಯಸ್. ಸೊ ನೀವೆಷ್ಟು ಪ್ರಚಾರ ನಮಗೆ ಕೊಟ್ಟಿದ್ರೆ ಅಷ್ಟೇ ಒಳ್ಳೆಯದು ಕರ್ನಾಟಕದಲ್ಲಿ. ಸೊ ಅದರಿಂದ ತಮ್ಮೆಲ್ಲ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಈ ಕಾರ್ಯಕ್ರಮಕ್ಕೆ ಇರುತ್ತೆ ಅಂತ ಭಾವಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆ
ನಾನು ಮೊನ್ನೆ ಹೆಸರು ನೋಡಿದೆ ಚಾನೆಲ್ನಲ್ಲಿ ತಮಿಳ್ನಾಡು ಮಾತಾಡಬೇಕಾದ್ರೆ ಕನ್ನಡ ಇಂಗ್ಲೀಷ್ ಸಬ್ಟೈಟಲ್ಸ್ ಆಗ್ತದೆ ಅವರಿಗೆ ಮಹಾರಾಷ್ಟ್ರದವ್ರಿಗೂ ನೋಡಿದೆ ಮರಾಠಿಯಲ್ಲಿ ಮಾತಾಡಬೇಕಾದ್ರೆ ಇಂಗ್ಲೀಷ್ ಸಬ್ಟೈಟಲ್ಸ್ ನೋಡ್ತಿದ್ದಾರೆ ನನ್ನ ಮಾತಾಡೋಕ್ಕೆ ಒತ್ತಾಯ ಮಾಡ್ತಿದ್ದಾರೆ. So as you are aware that the Bangalore Tech Summit is going to be held between November 18th and 20th, 2025 at the Bangalore International Exhibition Center. And it's a very, very ambitious summit. We are having over 500 speakers with over 20,000 delegates, 1,000 and more exhibitors, and we are expecting close to around 15,000 business visitors of footfall for the summit. And the summit is going to concentrate extensively on AI, deep tech, space tech, electronics, sustainable technology, semiconductor, digital health, biotechnology, mobility, among other tracks. What is very interesting this time is that we have more than 60 countries participating in the Bangalore Tech Summit. And one of the unique features or one of the unique programs that is going to be launched in the Bangalore Tech Summit is the Future Makers Conclave. This will be India's biggest entrepreneurship conclave for young innovators and disruptors from across the globe. This used to be a very national-centric event, but this time the Future Makers Conclave, which is first of its kind, will focus on global innovations, global startups coming to Bangalore, trying to showcase their innovations here for our market, and vice versa, our startups showcasing their innovations, our innovations for their market. And the Future Makers Conclave will be a conference of entrepreneurs, venture capitalists, corporate vendors, and also more importantly future entrepreneurs. And I think that participation will be an acceleration for their ambitions for the startup. And more importantly, the government of Karnataka is extremely aggressive being positioning ourselves as deep tech capital across verticals. And we are announcing what we call the deep tech decade. So we are investing close to around 600 crores in deep tech or deep tech startups for deep tech innovations and inventions and AI innovations and inventions. So we are committing 150 crores deep tech Elevate Fund, which is part of the Elevate program, but this will have special focus and impetus on deep tech and AI. And to ensure that innovations are spread across the state and just not in Bangalore, we have Elevate Beyond Bangalore Fund of 80 crores for deep tech, which is together close to 230 crores Elevate Fund for deep tech and AI. Besides that, our Karnataka IT Venture Fund, we are pledging 75 crores for Beyond Bangalore cluster of Mysuru, Mangaluru, Hubli, Belgavi. This will be again focused on deep tech and AI for startups that are beyond Bangalore, and this will the investment will be based on equity, a minimum of 50 lakhs, and we can go up to 2 crores for funding for startups in deep tech and AI. And we will be setting up incubators, accelerators, and centers of excellence with IIT and IIT Dharwad and in Kalburgi at a cost of 48 crores. And also we are spending 110 crores for colleges, colleges in higher education. We have 11 business incubators that have been cleared by the cabinet. 110 crores. So we will be ensuring that innovation and inventions are spread at the bottom of the pyramid at the college level. We will ensure that the project see not see the light of the day, but also if there is a business model that we can follow, we will be ensuring that they succeed. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.